ಜೈ ಹಿಂದ್. SSC GD 2024ರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಪೋಸ್ಟ್ಗಳಿದಾವು ಅಂತ ಹೇಳಿ ಕೇಳ್ತಾ ಇದ್ರು. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದ ಈ ವರ್ಷ ಕಟ್ ಆಫ್ ಇರುವಂಥದ್ದು ಎಷ್ಟಕ್ಕೆ ನಿಲ್ಬಹುದು ಸರ್ ಅಂತ ಕೇಳ್ತಾ ಇದ್ರು. ಸೊ ಅದ್ರ ಜೊತೆಗೆ ಈ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಕರ್ನಾಟಕ ರಾಜ್ಯದಲ್ಲಿ ಮೇಲ್ ಮತ್ತು ಫಿಮೇಲ್ಗಳ ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟು ಪೋಸ್ಟ್ಗಳು ಬಂದಿವೆ, ಯಾವ್ಯಾವ ಕ್ಯಾಟಗರಿದಲ್ಲಿ, ಆಮೇಲೆ ಅದ್ರ ಜೊತೆಗೆ ಈ ವರ್ಷ ಎಷ್ಟು ಕಟ್ ಆಫ್ ನಿಲ್ಬಹುದು ಮೇಲ್ ಮತ್ತು ಫಿಮೇಲ್ದಲ್ಲಿ, ಅದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡದೆ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು. ಈಗಾಗಲೇ ನಿಮಗೆ ಗೊತ್ತಿದೆ, SSC GDಯ ಒಂದು ಎಕ್ಸಾಮ್ ಇರುವಂಥದ್ದು 20 ಫೆಬ್ರವರಿ 2024ರಿಂದ ಪ್ರಾರಂಭವಾಗ್ತವೆ. 20 ಫೆಬ್ರವರಿ 2024ರಿಂದ ಎಕ್ಸಾಮ್ ಇರ್ತಕ್ಕಂಥದ್ದು ಪ್ರಾರಂಭವಾಗ್ತವೆ, ಶಿಫ್ಟ್ಗಳು ಪ್ರಾರಂಭವಾಗ್ತಾ ಇದ್ದಾವೆ. ನಿಮ್ಮ ಹತ್ರ ಇರುವಂಥದ್ದು ಓನ್ಲಿ ಈ ತಿಂಗಳು ಅಂತಂದರೆ ಈ ಡಿಸೆಂಬರ್ದ 15 ದಿನಗಳಿದ್ದಾವೆ, ಜನವರಿಯ 31 ದಿನಗಳು, ಫೆಬ್ರವರಿಯ 10 ದಿನಗಳು ನಿಮ್ಮ ಕೈಯೊಳಗಿದ್ದಾವೆ. ಅಂದರೆ ಟೋಟಲ್ ಆಗಿ ನಿಮ್ಮ ಹತ್ರ ಇರುವಂಥದ್ದು 46 ಡೇಸ್, 46 ದಿನಗಳಿದ್ದಾವೆ. ಈ 46 ದಿನಗಳನ್ನು ಒಳ್ಳೆ ರೀತಿಯಿಂದ ಉಪಯೋಗಿಸಿಕೊಂಡು ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಮಾಡ್ರಿ. ಒಳ್ಳೆ ರೀತಿಯಿಂದ ನೀವು ಸ್ಟಡಿ ಮಾಡಿದ್ದೇ ಆದಲ್ಲಿ, ಸೀರಿಯಸ್ ಆಗಿ ಸ್ಟಡಿ ಮಾಡಿದ್ದೇ ಆದಲ್ಲಿ ಈ ವರ್ಷ ನಿಮ್ಮದು ಖಂಡಿತ ಇರುವಂಥದ್ದು ಸೆಲೆಕ್ಷನ್ ಆಗೇ ಆಗುತ್ತೆ. ಓಕೆ, ಸೊ ಬನ್ನಿ ಯಾವೆಲ್ಲ ಸೀಟ್ಸ್ಗಳು ಇದಾವು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಾವು ಮೇಲ್ ಕ್ಯಾಂಡಿಡೇಟ್ಸ್ಗಳಲ್ಲಿ ಎಷ್ಟು ಸೀಟ್ಸ್ಗಳಿದಾವೆ, ಇದು ಕರ್ನಾಟಕಕ್ಕೆ ಸಂಬಂಧ ಇರುವಂಥದ್ದಿದೆ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಸೊ ಇಲ್ಲಿ ನೋಡಬಹುದು ನೀವು, ಫೋರ್ಸಸ್ಗಳಿದಾವೆ, BSF ಇದೆ, CISF, CRPF, SSB, ITBP, ಆಮೇಲೆ ಆಸಾಮ್ ರೈಫಲ್. ಸೊ ಯಾವ್ಯಾವೆಲ್ಲ ಕ್ಯಾಟಗರಿಗೆ ಇದಾವೆ, ಜನರಲ್ದಲ್ಲಿ 45, BSF, EWS ದಲ್ಲಿ 11, OBC ದಲ್ಲಿ 30, SC ದಲ್ಲಿ 18, ST ದಲ್ಲಿ 8, ಟೋಟಲ್ ಆಗಿ 112 ಪೋಸ್ಟ್ಗಳು BSFಗೆ ಇದಾವೆ. ಅದೇ ರೀತಿ CISF ದಲ್ಲಿ ಜನರಲ್ ಕ್ಯಾಟಗರಿದವರಿಗೆ 99, EWS 25, OBC 67, SC 39, ST 17 ಮತ್ತು 247 ಟೋಟಲ್ ಆಗಿ ಸೀಟ್ಗಳು CISFಗೆ. CRPFಗೆ ಜನರಲ್ದಲ್ಲಿ 30, EWS ದಲ್ಲಿ 8, OBC ದಲ್ಲಿ 21, ಆಮೇಲೆ SC ದಲ್ಲಿ 12 ಇದಾವೆ, ST ದಲ್ಲಿ 5 ಮತ್ತು ಟೋಟಲ್ ಆಗಿ 76 CRPF ಇದಾವೆ. SSB ದಲ್ಲಿ 5 ಸೀಟ್ ಜನರಲ್ದವ್ರಿಗಿದ್ರೆ, EWSಗೆ 1 ಇದೆ, OBC ದವರಿಗೆ 3, SC ದವರಿಗೆ 2, ST ದವರಿಗೆ 1 ಮತ್ತು ಟೋಟಲ್ ಆಗಿ 12 ಸೀಟ್ಗಳು ಇಲ್ಲಿ ನೋಡ್ತಾ ಇದ್ದೇವೆ. SSB. ITBP ಜನರಲ್ದವರಿಗೆ 27, EWS 6, OBC 18, SC 10, ST 5, ಟೋಟಲ್ 66 ITBP. ಆಸಾಮ್ ರೈಫಲ್ ಜನರಲ್ದವರಿಗೆ 8, EWS 2, OBC 5, SC 3, ST 1 ಇದೆ, ಆಮೇಲೆ ಟೋಟಲ್ ಆಗಿ 19 ಸೀಟ್ಸ್ಗಳು ಆಸಾಮ್ ರೈಫಲ್. ಟೋಟಲ್ ಆಗಿ ನಾವು ನೋಡೋದಾದ್ರೆ 532 ಸೀಟ್ಸ್ಗಳು ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಡಲಾಗಿದೆ ಈ ಸಲ. OBC ದಲ್ಲಿ 144, EWS ದಲ್ಲಿ 53, ಜನರಲ್ದವ್ರಿಗೆ 214, SC ದವರಿಗೆ 84, ST ದವರಿಗೆ 37 ಸೀಟ್ಸ್ಗಳಿದಾವೆ. ಈ ರೀತಿ ಈ ವರ್ಷ ಹಂಚಿಕೆಯಾಗಿದೆ. ಸೊ ಇದರಲ್ಲಿ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ನಿಲ್ಲಬಹುದು ಅಂತೇಳಿ ನಾನು ಹೇಳಿದ್ರೆ, SSB ಇರ್ತಕ್ಕಂಥದ್ದು ಇದಂತೂ ಹೈಯೆಸ್ಟ್ ಇರುವಂಥದ್ದು ಕಟ್ ಆಫ್ ನಿಲ್ಲುತ್ತೆ. ಇದು ಇರ್ತಕ್ಕಂಥದ್ದು 130ರಿಂದ 135ರವರೆಗೆ ಇದರ ಕಟ್ ಆಫ್ ಇರ್ತಕ್ಕಂಥದ್ದು ಬರುತ್ತೆ. ಉಳಿದಿರ್ತಕ್ಕಂತಹ ನಮ್ಮ BSF ಇರ್ತಕ್ಕಂಥದ್ದು ನನಗನ್ಸೋ ಮಟ್ಟಿಗೆ 80ವರೆಗೆ ಆಗಬಹುದು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಹೇಳ್ತಾ ಇದ್ದೇನೆ ನಾನು. ಆಮೇಲೆ ಉಳಿದಿರ್ತಕ್ಕಂತಹ ಎಲ್ಲವೂ ಕೂಡ 90ರಿಂದ 100ರವರೆಗೆ ಇರ್ತಕ್ಕಂಥದ್ದು ಆಗ್ತವೆ. CISF ಆಗಿರ್ಬಹುದು, CRPF, ITBP, ಅಸ್ಸಾಂ ರೈಫಲ್ ಒಂದು ಸ್ವಲ್ಪ ಕಡಿಮೆ ಇರ್ತೈತಿ. ಆದರೂ ಕೂಡ ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು 90ರಿಂದ 100 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ತೆಗೆದುಕೊಳ್ಳುವಂತಹ ಒಂದು ಟಾರ್ಗೆಟನ್ನು ಇಟ್ಕೊಳ್ರಿ. ಈ ವರ್ಷ ಖಂಡಿತ ಇರ್ತಕ್ಕಂಥದ್ದು ನಿಮ್ಮ ಸೆಲೆಕ್ಷನ್ ಈ ವರ್ಷ ಆಗುತ್ತೆ. ಇದಾದ್ಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ನೋಡೋದಾದರೆ, ಕರ್ನಾಟಕದಲ್ಲಿರುವಂಥವ್ರಿಗೆ BSF ದಲ್ಲಿ ಜನರಲ್ ಕ್ಯಾಟಗರಿದವರಿಗೆ 8, EWS 2, OBC 6, SC 3, ST 1 ಇದೆ, ಆಮೇಲೆ ಟೋಟಲ್ ಆಗಿ 20 ಸೀಟ್ಸ್ಗಳು BSF. CISF ದಲ್ಲಿ 11 ಜನರಲ್ಲು, 3 EWS, OBC 8 ಇದೆ, SC 4, ST 2, 28 CISF. CRPF 1 ಇದೆ, ಆಮೇಲೆ EWSಗೆ ಯಾವುದೇ ವೇಕೆನ್ಸಿ ಇಲ್ಲ, OBC ದವ್ರಿಗೆ 2 ಇದೆ, SC ದವ್ರಿಗೆ ಮತ್ತು ST ದವ್ರಿಗೆ ಇಲ್ಲಿ ವೇಕೆನ್ಸಿ ಇಲ್ಲ, ಆಮೇಲೆ ಅದ್ರ ಜೊತೆಗೆ ಟೋಟಲ್ಲು 3 ಸೀಟ್ಸ್ಗಳು CRPF.
SSBದಲ್ಲಿ ಒಂದೇ ಒಂದು ಸೀಟ್ ಇದೆ OBCಗೆ ಫೀಮೇಲ್ದವ್ರಿಗೆ ಟೋಟಲ್ 1 ಸೀಟು. ITBPದಲ್ಲಿ ಜನರಲ್ದವ್ರಿಗೆ 5, EWS 1, OBC 4, SC 2, ST 1, ಟೋಟಲ್ ಆಗಿ 13 ITBP. ಆಸಾಂ ರೈಫಲ್ಗೆ ಒಂದೇ ಒಂದು ಸೀಟ್ ಇದೆ EWS ದವರಿಗೆ. ಸೊ ಹೀಗೆ ಟೋಟಲ್ ಆಗಿ ಫಿಮೇಲ್ಸ್ದವ್ರಿಗೆ 66 ಸೀಟ್ಸ್ಗಳು ಇರ್ತಕ್ಕಂಥದ್ದು ಇದರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. OBCದವ್ರಿಗೆ 21 ಸೀಟ್ಸ್ಗಳಿದಾವೆ, ಜನರಲ್ದವ್ರಿಗೆ 25, ಆಮೇಲೆ EWS 7, SC ದವ್ರಿಗೆ 9, ST ದವ್ರಿಗೆ 4 ಸೀಟ್ಸ್ಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸೊ ಇವರ ಒಂದು ಕಟ್ ಆಫ್ ಇರ್ತಕ್ಕಂಥದ್ದು ಹೇಳೋದಾದ್ರೆ SSB ಇರ್ತಕ್ಕಂಥದ್ದು ಹೈಯೆಸ್ಟ್ ಇಲ್ಲಿ ನಿಲ್ತೈತಿ. ಈಗಾಗಲೇ ನಾನು ನಿಮಗೆ ಹೇಳಿದೆ. ಸೊ ಇಲ್ಲಿ ಏನು ಮೇಲ್ಸ್ದವ್ರಿಗೆ 130ರಿಂದ 135. ಸೊ ಇದು ಕೂಡ ನಿಮ್ಮದು 125ರಿಂದ 130ರವರೆಗೆ ಕಟ್ ಆಫ್ ಇರ್ತಕ್ಕಂಥದ್ದು ಹೋಗುತ್ತೆ. ಇದು ಆಲ್ ಓವರ್ ಇಂಡಿಯಾ ಇರೋದರಿಂದ ಓದಿರ್ತಕ್ಕಂಥದ್ದು ಬಹಳ ಕಡಿಮೆ ನಿಲ್ತೈತಿ. ಸೊ ಟೋಟಲ್ ಆಗಿ ಇಲ್ಲಿ ಹೇಳೋದಾದ್ರೆ ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಇಲ್ಲಿ 70ರಿಂದ 80ರವರೆಗೆ ಟಾರ್ಗೆಟ್ ಇರಲಿ ನಿಮ್ಮದು. ಸೊ ಟೋಟಲ್ ಆಗಿ ಸೊ ಮೇಲ್ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥದ್ದು 90ರಿಂದ 100ರವರೆಗೆ ಟಾರ್ಗೆಟ್ ಇಟ್ಕೊಳ್ರಿ. ಆಮೇಲೆ ಫಿಮೇಲ್ಸ್ ಕ್ಯಾಂಡಿಡೇಟ್ಸ್ಗಳು 70ರಿಂದ 80ರವರೆಗೆ ಆದರೂ ಕೂಡ ನೀವು ಸ್ಕೋರ್ ಈ ವರ್ಷ ಮಾಡಲೇಬೇಕು. ಇಷ್ಟು ಮಾಡಿದ್ರೆ ಅಂತಂದ್ರೆ ಖಂಡಿತ ಆಗೇ ಆಗುತ್ತೆ. ಆಮೇಲೆ ಇದಕ್ಕಿಂತ ಹೆಚ್ಚನೇ ನಿಮ್ಮದು ಟಾರ್ಗೆಟ್ ಒಂದು ಸ್ವಲ್ಪ ಇಟ್ಕೊಂಡ್ರೆ ಬೆಸ್ಟು. ಈಗಾಗಲೇ ನಾನು ನಿಮಗೆ ಒಂದು ಸ್ಟ್ರಾಟಜಿ ಹೇಳೀನಿ GKದಲ್ಲಿ ಹೇಗೆ ಎಷ್ಟು ಕ್ವಶನ್ಸ್ಗಳು ನೀವು ರೈಟ್ ಆಗಬೇಕು ಅಂತಂದರೆ 10 ಕ್ವಶನ್ಸ್ಗಳು ರೈಟ್ ಆದರೆ ಸಾಕು. ಆಮೇಲೆ ಅದ್ರ ಜೊತೆಗೆ ಇಂಗ್ಲೀಷ್ದಲ್ಲಿ ನಿಮ್ಮದು ಎಷ್ಟು ರೈಟ್ ಆಗಬೇಕು ಅಂತಂದರೆ 12 ಕ್ವಶನ್ಸ್ ರೈಟ್ ಆದರೆ ಸಾಕು. ರೀಸನಿಂಗ್ದಲ್ಲಿ ಒಂದು 17ರಿಂದ 18, ಆಮೇಲೆ ಮ್ಯಾಥ್ಸ್ದಲ್ಲಿ 17ರಿಂದ 18 ಮಾರ್ಕ್ಸ್ಗಳು ನೀವು ತೆಗೆದುಕೊಳ್ಳಲೇಬೇಕು. ಇಷ್ಟು ನೀವು ಮಾರ್ಕ್ಸ್ಗಳನ್ನ ಕ್ವಶನ್ಸ್ಗಳನ್ನ ರೈಟ್ ಮಾರ್ಕ್ ಮಾಡಿದರೆ ಟೋಟಲ್ ಎಷ್ಟಾಗುತ್ತೆ? 15 ಒಂದು 16 ಆಯಿತು, 4 1 5 56 ಕ್ವಶನ್ಸ್ಗಳು ನೀವು ರೈಟ್ ಆದಂಗೆ ಆಗ್ತವೆ. ಸೊ ಇದನ್ನು ಇಂಟು 2 ಮಾಡಿದ್ವಿ ಅಂತಂದರೆ 6 2 12, 5 2 10, 1 11, 112 ಮಾರ್ಕ್ಸ್ಗಳು ನಿಮ್ಮದು ಆಗೇ ಆಗುತ್ತೆ. ಇಷ್ಟಾದರೂ ನೀವು ಮಾಡಲೇಬೇಕು. ನಿಮ್ಮ ಫೋಕಸ್ನ ಬಹಳ ಸಲ ಹೇಳ್ತಾ ಇದ್ದಾನೆ ಪ್ರತಿಯೊಂದು ವಿಡಿಯೋದಲ್ಲಿ, ರೀಸನಿಂಗ್ ಮ್ಯಾಥ್ಸ್ ಇರ್ತಕ್ಕಂಥದ್ದು ಪರ್ಫೆಕ್ಟ್ ಮಾಡ್ಕೊಡ್ರಿ. ಅದ್ರೊಳಗನ ನಿಮಗೆ ಮಾರ್ಕ್ಸ್ ಬರೋದು. ನಿಮ್ಮ ಸ್ಪೀಡ್ ಎಷ್ಟಿದೆ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಈ ವರ್ಷ ಆಗುತ್ತೆ. ರೀಸನಿಂಗು ಮ್ಯಾಥ್ಸ್ ಇರ್ತಕ್ಕಂಥದ್ದು ಪರ್ಫೆಕ್ಟ್ ಮಾಡ್ತಾ ಹೋಗಿ. ಸೊ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಬಹುದು ನೀವು ಈ ವಿಡಿಯೋದಲ್ಲಿ. ಅದ್ರ ಜೊತೆಗೆ SSC GDಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವ್ರಿಗೆ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದಲ್ಲಿ ಕ್ರಾಂತಿವೀರ ಬ್ಯಾಚ್ ಇರುವಂಥದ್ದು ಅವೈಲೇಬಲ್ ಇದೆ, ಸಂಪೂರ್ಣವಾಗಿ ಕನ್ನಡದಲ್ಲಿ. ಇದರಲ್ಲಿ ನಿಮಗೆ GK GS ಆಲ್ ಸಬ್ಜೆಕ್ಟ್ದ ವಿಡಿಯೋಸ್ ಪ್ಲಸ್ PDF ನೋಟ್ಸು, ಇಂಗ್ಲೀಷದ್ದು, ಮ್ಯಾಥ್ಸ್ದು, ರೀಸನಿಂಗ್ದು, ಆಮೇಲೆ GK ಲೈವ್ ಕ್ಲಾಸಸ್ಗಳು ಡೈಲಿ 8 ಗಂಟೆಗೆ ರಾತ್ರಿ ನಡೀತಾ ಇದ್ದಾವೆ. ಆಮೇಲೆ ಅದರ ಜೊತೆಗೆ ಮಾಕ್ ಟೆಸ್ಟ್ ಇರ್ತಕ್ಕಂಥದ್ದು ಇದರಲ್ಲಿ ನಿಮಗೆ ಸಿಗ್ತಾ ಇದಾವೆ. ಸೊ ಇದು ಸಂಪೂರ್ಣ ಕಂಪ್ಲೀಟ್ ಬ್ಯಾಚ್ ಇದೆ ಇದರಲ್ಲಿ SSC GDಗೆ ಮಾಡಿರುವಂಥದ್ದು. ಇದರ ಫೀಸ್ ಆಫರ್ ಫೀಸು ಇದು 2500 ಫೀಸ್ ಇದೆ. ಇದರ ಫೀಸ್ ಆಫರ್ದಲ್ಲಿ ನಿಮಗೆ 1499 ರೂಪಾಯಿಗೆ ಕೊಡ್ತಾ ಇದ್ದೇವೆ. ಸೊ ಬೇಗನೆ ಇರುವಂಥದ್ದು ನೀವು ಜಾಯಿನ್ ಆಗ್ಬೋದು. ಸೊ ಆ್ಯಪ್ದ ಲಿಂಕ್ ಇರುವಂಥದ್ದು ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ನೀಡಿರ್ತೇನೆ. ಅಲ್ಲಿ ಹೋಗಿ ನೀವು SSC GD ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು SSC GD ಕ್ರಾಂತಿವೀರ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಸೊ ಓನ್ಲಿ ನಿಮ್ಮ ಹತ್ರ ಬಹಳ ಕಡಿಮೆ ದಿನಗಳು ಉಳಿದಿವೆ, ಓನ್ಲಿ 50 ಡೇಸ್ ಅಂತ ಇಟ್ಕೊಂಡು ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಮಾಡಿ. ಈ 50 ಡೇಸ್ ಒಳಗಡೆ ಇಷ್ಟೆಲ್ಲ ಸಿಲೆಬಸ್ ಇರ್ತಕ್ಕಂಥದ್ದು ನಮ್ಮ ವಿಡಿಯೋಸ್ದಿಂದ ನಾವು ಕವರ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಡೈಲಿ ಇರ್ತಕ್ಕಂಥದ್ದು 4 ಗಂಟೆ ಇರ್ತಕ್ಕಂಥದ್ದು ನೀವು ನಮ್ಮ ಕ್ಲಾಸಸ್ಗಳನ್ನು ನೋಡಿದರೆ ಸಾಕು. ನಿಮ್ಮ ಎಲ್ಲ ಸಿಲೆಬಸನ್ನು ನಾವು 50 ದಿವಸದವರೆಗೆ ನಾವು ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೇವೆ. ಓಕೆನಾ? ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನನಗೆ 8861927838 ನಂಬರ್ಗೆ. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.